ನಮಸ್ಕಾರ, ನಾನು ಬಿಆರ್ ನಾಯ್ಡು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ದೇಶದ ಯುವಜನರು ಎತ್ತಿದ ಧ್ವನಿ ಈಗ ಶೋಕಿಲಾಲ್ ಪ್ರಧಾನಿಯ ಸೀಟನ್ನೇ ಅಲ್ಲಾಡಿಸುತ್ತಿದೆ. ಮುಖ ಅಡಿಯಾಗಿ ಬಿದ್ರೂ ಮೀಸೆ ಮಣ್ಣಾಗಲಿಲ್ಲ ಎಂದು ತಿಪ್ಪೆ ಸಾರಿಸಿಕೊಳ್ಳುತ್ತಿರುವ ಬಿಜೆಪಿಗೆ ದೇಶಾದ್ಯಂತ ತಮಗೆ ಜನ ಛೀಮಾರಿ ಹಾಕ್ತಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಆದರೆ ನಿಜಕ್ಕೂ ಪ್ರಜಾಪ್ರಭುತ್ವದ ದೇಗುಲವಾದ ಸಂಸತ್ತಿನಲ್ಲಿ ಅಧಿವೇಶನದ ಸಮಯದಲ್ಲಿ ಈ ವಿಷಯದ ಬಗ್ಗೆ ನಿಜವಾದ ಚರ್ಚೆ ನಡೀತಿದ್ಯಾ? ಖಂಡಿತ ಇಲ್ಲ. ಈ ಬಗ್ಗೆ ಮಾತೇ ಆಡದೆ ತಮಗೆ ಇಷ್ಟ ಬಂದಂತೆ ಕಾನೂನುಗಳನ್ನ ಮಸೂದೆಗಳನ್ನ ಪಾಸ್ ಮಾಡ್ಕೊಳ್ತಿರೋ ಸರ್ಕಾರ ಜನರ ದನಿಗೆ ಬೆಲೆಯೇ ಇಲ್ಲದಂತೆ ಮಾಡಿದೆ. ಒಂದೆಡೆ ವಿದ್ಯಾರ್ಥಿಗಳ ಮೇಲೆ ಹಾಕಿದ್ದ ಎಫ್ಐಆರ್ ಗಳನ್ನ ಹಿಂದೆ ತೆಗೆದುಕೊಳ್ತೀವಿ ಎಂದು ಕೇಂದ್ರ ಸರ್ಕಾರ ಪ್ರತಿಭಟನಾಕಾರರಿಗೆ ಭರವಸೆ ನೀಡಿದೆ. ಆದರೆ ಕಾನೂನು ತಜ್ಞರು ಹೇಳುವ ಪ್ರಕಾರ ಈ ರೀತಿ ಎಫ್ಐಆರ್ ಗಳನ್ನ ಹಿಂದೆ ತೆಗೆದುಕೊಳ್ಳೋದು ಸಾಧ್ಯವೇ ಇಲ್ಲದ ಮಾತು. ಹಾಗಾದ್ರೆ ಬಿಜೆಪಿ ದೆಸೆಯಿಂದ ಸುಳ್ಳು ಕೇಸು ಹಾಕಿಸಿಕೊಂಡು ಕೋರ್ಟ್ ಕೇಸು ಅಂತ ಅಲೀತಿರೋ ಮಕ್ಕಳ ಪಾಡೇನು? ಅಷ್ಟೇ ಅಲ್ಲ, ಸಂಸತ್ತಿನಲ್ಲಿ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಏನ್ ಹೇಳ್ತಿದ್ದಾರೆ ನೋಡಿ. Paper leaks had been captured by the RSS because Dharmendra Pradhan never ran the education ministry. The man and the organization that runs the education ministry is called the RSS. ವಿದ್ಯಾರ್ಥಿಗಳ ಪ್ರತಿಭಟನೆ ನಿಯಂತ್ರಿಸೋದಿಕ್ಕೆ ಪೆಲೆಟ್ ಗನ್ ಮುಂತಾದ ಮಾರಕಾಯುಧಗಳನ್ನು ಹೊಂದಿದ್ದ ಪಡೆಯನ್ನ ನಿಯೋಜಿಸಿದ್ದು ಬೇರೆ ಯಾರೂ ಅಲ್ಲ, ಸನ್ಮಾನ್ಯ ಗೃಹ ಸಚಿವ ಅಮಿತ್ ಶಾ ಅವರು. ಯಾವುದೇ ಗೂಂಡಾಗಳಿಗಿಂತ ಕನಿಷ್ಠ ಮಟ್ಟದಲ್ಲಿ ಇರುವ ಇವರ ವರ್ತನೆಗೆ ಕಾರಣವೆಂದರೆ ವಿದ್ಯಾಭ್ಯಾಸದ ಕೊರತೆ ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆ ಅರ್ಥ ಮಾಡಿಕೊಳ್ಳುವ ಸಹನೆ ಇಲ್ಲದಿರುವುದು. ಇಷ್ಟೇ ಅಲ್ಲ, ನಮ್ಮ ದೇಶದ ಮಕ್ಕಳು ಮಾಡಿದ ಪ್ರತಿಭಟನೆಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಯಾವ ರೀತಿ ದಬ್ಬಾಳಿಕೆ ದೌರ್ಜನ್ಯ ನಡೆಯಿತು ಎಂದರೆ ಮುಗ್ಧ ಮಕ್ಕಳು ಕಣ್ಣಲ್ಲಿ ನೀರು ಮಾತ್ರವಲ್ಲ ರಕ್ತವನ್ನು ಸಹ ಸುರಿಸಿದರು. ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಸ್ಥಾನಕ್ಕೆ ಬಂದು ಕೂತಿರುವ ಪ್ರಹ್ಲಾದ್ ಜೋಶಿ ಸ್ವತಃ ರೇಪಿಸ್ಟ್ಗಳನ್ನು ಸಮರ್ಥಿಸಿಕೊಂಡಿರುವ ಪುಣ್ಯಾತ್ಮ. ಇಂಥ ವ್ಯಕ್ತಿಯನ್ನ ನಮ್ಮ ದೇಶದ ಮಹಿಳೆಯರು ಶಿಕ್ಷಣ ಸಚಿವರ ಸ್ಥಾನಕ್ಕೆ ಸ್ವೀಕರಿಸಲು ಸಾಧ್ಯವೇ ಇಲ್ಲ ಎಂದು ರಾಹುಲ್ ಗಾಂಧಿಯವರು ಹೇಳಿರುವುದರಲ್ಲಿ ತಪ್ಪೇನಿದೆ? ವಿರೋಧಿಸುವ ಧ್ವನಿಯನ್ನು ಸಂಪೂರ್ಣವಾಗಿ ಮಟ್ಟ ಹಾಕಲು ಯತ್ನಿಸುತ್ತಿರುವ ಬಿಜೆಪಿ ರಾಹುಲ್ ಗಾಂಧಿಯವರನ್ನು ಕಂಡರೆ ಎಷ್ಟು ನಡುಕ ನೋಡಿ. ಇವರು ಸಂಸತ್ತಿನಲ್ಲಿ ಮಾತನಾಡಲು ನಿಂತರೆ ಬಿಜೆಪಿಯವರ ತೊಡೆ ನಡುಗುತ್ತದೆ. ಹಾಗಾಗಿ ರಾಹುಲ್ ಗಾಂಧಿಯವರಿಗೆ ಮಾತನಾಡಲು ಅವಕಾಶವನ್ನೇ ಕೊಡದಿರುವುದು ಬಿಜೆಪಿಯ ಮೆಗಾ ಮಾಸ್ಟರ್ ಪ್ಲಾನ್. ರಾಹುಲ್ ಗಾಂಧಿಯವರ ಕೇವಲ ಒಂದು ಮಾತಿಗೆ 56 ಇಂಚಿನ ಎದೆಯ ಪ್ರಧಾನಿ ನರೇಂದ್ರ ಮೋದಿಯವರ ಪ್ರತಿಕ್ರಿಯೆ ಹೇಗಿದೆ ನೋಡಿ. ಸಂಸತ್ತಿನಲ್ಲಿ ರಾಹುಲ್ ಗಾಂಧಿಯವರ ದನಿಯನ್ನು ಬಲಪಡಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ವಿರೋಧಿಗಳ ದನಿಯನ್ನು ಹತ್ತಿಕ್ಕುತ್ತಿರುವ ದೇಶ ವಿರೋಧಿ ಸರ್ಕಾರವನ್ನು ಕಿತ್ತೊಗೆಯೋಣ, ಕಾಂಗ್ರೆಸ್ ಕೈ ಬಲಪಡಿಸೋಣ. ವಂದನೆಗಳು. ಇದೇ ರೀತಿಯ ವಿಡಿಯೋಗಳಿಗಾಗಿ ಟೀಮ್ ಬಿಆರ್ ನಾಯ್ಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿ.